ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಾನು ನನ್ನ ಹತ್ರ ಇರೋವಂಥ ಸೀರೆ ಬ್ಲೌಸ್ಗಳ ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಈಗ ನಾನು ಹೊರಗಡೆ ಎಲ್ಲಾದರೂ ನನ್ನ ಸ್ಯಾರೀಸ್ ಬ್ಲೌಸ್ ಎಲ್ಲ ನಾನು ಹಾಕ್ಕೊಂಡು ಹೋದಾಗ ಎಲ್ಲರೂ ನಿಮ್ಮ ಹತ್ರ ಬ್ಲೌಸ್ ಎಲ್ಲ ಚೆನ್ನಾಗಿದ್ದಾವೆ, ಸಿಂಪಲ್ ಆಗಿದ್ರೂ ಭಾಳ ಗ್ರ್ಯಾಂಡ್ ಲುಕ್ ಕೊಡೋ ಥರ ನೀವು ಸ್ಟಿಚ್ ಮಾಡಿಸಿದ್ದೀರಿ ಅಂತ ಹೇಳಿ ಎಲ್ಲರೂ ಅಂತಿರ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ನನ್ನ ಹತ್ರ ಇರೋ ಒಂದು ಸ್ವಲ್ಪ ಬ್ಲೌಸ್ ಡಿಸೈನ್ನ ನಾನು ನಿಮಗೆ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಬರ್ರಿ ಯಾವ ರೀತಿ ಡಿಸೈನ್ ಇದ್ದಾವೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಹತ್ರ ಇರೋವು ಸಾಮಾನ್ಯವಾಗಿ ಎಲ್ಲ ನಾನು ಜಾಸ್ತಿ ಸ್ವಲ್ಪ ಗ್ರ್ಯಾಂಡ್ ಆಗಿರೋವಂಥ ಸೀರೆಗಳನ್ನ ನನಗೆ ಇಷ್ಟ ಆಗಲ್ಲ. ಯಾಕಪ್ಪ ಅಂತಂದ್ರೆ ಸಿಂಪಲ್ ಆಗಿದ್ರೂ ಅವು ನಮಗೆ ಕಂಫರ್ಟಬಲ್ ಆಗಿರಬೇಕು, ಆಮೇಲೆ ಚೆನ್ನಾಗೂ ಕಾಣಿಸ್ತಾ ಇರಬೇಕು. ಆ ರೀತಿ ಸ್ಯಾರಿಗಳನ್ನ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ನೋಡ್ರಿ, ಇದು ಎಂಬ್ರಾಯ್ಡರಿ ವರ್ಕ್ ಹಾಕ್ಸಿರೋದು. ಇದು ಸ್ಯಾರಿ ಬಂದು ಯಾವ ಥರ ಆಯ್ತಪ್ಪ ಅಂತಂದರೆ ಈ ಥರ ಕ್ರೀಮು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇರೋ ಅಂಥ ಇದು ಸ್ಯಾರಿ. ಇದಕ್ಕೆ ಇಲ್ಲಿ ನೋಡ್ರಿ, ಸ್ಲೀವ್ಸಿಗೆ ಈ ರೀತಿ ರೌಂಡಾಗಿ ಹಾಕಿದ್ದಾರೆ. ಆಮೇಲೆ ಈ ರೀತಿ ಇದು ಎಂಬ್ರಾಯ್ಡರಿ ವರ್ಕ್ ನಾನು ಮಾಡಿಸಿದ್ದೀನಿ. ಅಂದರೆ ಇದು ಸ್ವಲ್ಪ ಪಿಂಕ್ ಕಲರಿಂದ ಸ್ವಲ್ಪ ಶೇಡ್ ಇರೋದ್ರಿಂದ ನಾನು ಪಿಂಕು ಮತ್ತು ಗ್ರೀನ್ ಇದನ್ನು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇದನ್ನ ಹಾಕ್ಸಿದ್ದೀನಿ ವರ್ಕ್. ಆಮೇಲೆ ಮುಂದೆ ಈ ರೀತಿ ಹಾಕ್ಯಾರ. ನಾನು ಯಾವಾಗಲೂ ಸ್ಲೀವ್ನೇ ಜಾಸ್ತಿ ಶಾರ್ಟ್ ಸ್ಲೀವ್ಸೇ ನಾನು ಎಲ್ಲ ಬ್ಲೌಸಿಗೆ ನಾನು ಇಡ್ಸೋದು. ಡ್ರೆಸ್ ಆಯಿತು, ಆಮೇಲೆ ಈ ಸ್ಯಾರಿ ಬ್ಲೌಸಸ್ ಆಯಿತು, ಯಾವುದನ್ನು ನಾನು ಇಲ್ಲಿ ತನಕ ಲಾಂಗ್ ಸ್ಲೀವ್ಸ್ನ ನಾನು ಇಡ್ಸಲ್ಲ. ಹಂಗಾಗಿ ಇದೇ ಥರನ ನಾನು ಆಮೇಲೆ ಇದಕ್ಕೆ ಈ ರೀತಿ ಇದು ಗೊಂಡೆ ಕಟ್ಟಾರಲ್ಲ, ಇಲ್ಲಿ ನೋಡ್ರಿ, ಇದಕ್ಕೂ ಈ ರೀತಿ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಒಂದ್ರಿ, ಇದು ಸೆಮಿ ಮೈಸೂರು ಸಿಲ್ಕ್ ರೀ. ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಪರ್ಪಲ್ ಕಲರು ಮತ್ತು ಡಾರ್ಕ್ ಸ್ವಲ್ಪ ಬ್ಲೂ ಕಲರಲ್ಲಿ ಇದು ಕಾಂಬಿನೇಷನಲ್ಲಿ ಬರ್ತೈತಿ. ಇಲ್ಲಿ ನೋಡ್ರಿ, ಸ್ಲೀವಿಗೆ ಈ ರೀತಿ ಇದನ್ನ ವರ್ಕ್ ಹಾಕ್ಸಿದ್ದೀನಿ, ಎಂಬ್ರಾಯ್ಡರಿ ವರ್ಕ್. ಆಮೇಲೆ ಹಿಂದೆಗಡೆ ಈ ರೀತಿ ವರ್ಕ್ ಬರ್ತೈತಿ. ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ. ಆಮೇಲೆ ಮುಂದೆ ಈ ರೀತಿ, ಮತ್ತು ಇದೇನು ಆ ಬ್ಲೌಸಿಗೆ ತೋರಿಸಿದ್ನಲ್ಲ ಈ ರೀತಿ ಗೊಂಡೆಗೆ ಸತಿಗಿನ ಅವರು ಈ ರೀತಿ ವರ್ಕ್ ಹಾಕ್ಸಿ ಇದನ್ನ ನನಗೆ ಈ ರೀತಿ ಕಟ್ಟೋದನ್ನು ಮಾಡಿಕೊಟ್ಟಾರೆ. ಇವೆಲ್ಲ ಲಾಸ್ಟಲ್ಲಿ ನಾನು ಒಂದೊಂದು ಫೋಟೋನ ಕ್ಲಿಕ್ ಮಾಡಿ ನಿಮಗೆ ಹಾಕಿರ್ತೀನಿ. ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ನೀವು ಬೇಕಾದ್ರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ನಿಮ್ಮ ಟೈಲರ್ ಹತ್ರ ನೀವು ಇದನ್ನ ಈ ರೀತಿ ಕೊಡ್ಬೋದು. ಅದಾದಮೇಲೆ ಇದು ಅಷ್ಟೇ, ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಈ ರೀತಿ ಇದೆ. ಅಂದರೆ ಇದು ಫುಲ್ ಸ್ಯಾರಿ ಬಂದು ಪರ್ಪಲ್ ಬಾರ್ಡರ್ ಐತಿ, ಆಮೇಲೆ ಪಿಂಕ್ ಸ್ಯಾರಿ ಇದು. ಹಾಗಾಗಿ ಇದಕ್ಕೆ ಪಿಂಕ್ ಕಲರ್ ಇದನ್ನು ನಾನು ಎಂಬ್ರಾಯ್ಡ್ರಿ ವರ್ಕ್ನ ನಾನು ಹಾಕ್ಸಿದ್ದೀನಿ. ನೋಡ್ರಿ, ಆಮೇಲೆ ಇದಕ್ಕೆ ಈ ರೀತಿ ಈ ಗೊಂಡೆಗಳಿಗೆ ಈ ರೀತಿ ವರ್ಕ್ ಹಾಕ್ಸಿ ಈ ರೀತಿ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ನಿಮಗೆ ಕಾಣಿಸ್ತಾ ಇರ್ಬೋದು ಇದೊಂದು. ಆಮೇಲೆ
ಇದು ಒಂದು ಸಿಲ್ಕ್ ಸ್ಯಾರಿ. ಇದು ಮಾಮೂಲಿ ಈ ರೀತಿ ಲೇಸ್ ಹಚ್ಚಿ ಇದು ಮಾಡಿಸಿರೋದು. ಆಮೇಲೆ ಇದಕ್ಕೆ ಈ ರೀತಿ ಇಲ್ಲ ನೋಡ್ರಿ, ಮುತ್ತಿಂದು ಈ ರೀತಿ ಇದನ್ನ ವರ್ಕ್ ಮಾಡಿಕೊಟ್ಟಾರೆ. ಇದಂತೂ ವೇರ್ ಮಾಡಿದಾಗಂತೂ ಭಾಳ ಚೆನ್ನಾಗಿ ಕಾಣಿಸ್ತತಿ, ಅಷ್ಟು ಚೆನ್ನಾಗಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಾರೆ. ಇದನ್ನ ಲೇಸು ಮತ್ತು ಈ ಥರ ಗುಂಡನ್ನ ಈ ಥರ ಅವರು ಇದು ಹ್ಯಾಂಡ್ ವರ್ಕ್ ಇದು ಫುಲ್ ಇದು ಮಾಡಿರೋದು, ಭಾಳ ಚೆನ್ನಾಗಿ ಮಾಡಿಕೊಟ್ಟಾರೆ. ವೇರ್ ಮಾಡಿದಾಗಂತೂ ಭಾಳ ಚೆನ್ನಾಗಿ ಕಾಣಿಸ್ತಾವೆ. ಆಮೇಲೆ ಇದು ಒಂದು ಸೆಮಿ ಮೈಸೂರು ಸಿಲ್ಕಿನ ಸ್ಯಾರಿ. ಇದನ್ನ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನ ಅಂದರೆ ಲೇಸ್ ಹಚ್ಚಿ ಇದನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದನ್ನ ಅಂದರೆ ಈ ರೀತಿ ಇದನ್ನ ಡಿಸೈನ್ ಮಾಡ್ಯಾರ. ಇದನ್ನ ಬ್ಯಾಕ್ ಸೈಡ್ ಇದು. ಆಮೇಲೆ ಇದು ಫ್ರಂಟ್. ಇದು ತೋಳಿಗೆ ಈ ರೀತಿ ಲೇಸ್ ಈ ರೀತಿ ಹಚ್ಚಿ ಇದನ್ನ ವರ್ಕ್ ಮಾಡಿಕೊಟ್ಟಾರೆ. ಇಲ್ಲ ನೋಡ್ರಿ ಫ್ರೆಂಡ್ಸ್, ಇದು ಮಾತ್ರ ನನಗೆ ಇದು ಮಾತ್ರ ಭಾಳ ಇಷ್ಟ ಆಯಿತು. ಹಾಗಾಗಿ ಒಂದೆರಡು ಬ್ಲೌಸನ್ನು ಮೂರನ್ನ ನಾನು ಈ ರೀತಿ ಇದನ್ನ ಅಂದರೆ ಈಗೆಲ್ಲ ಟ್ರೆಂಡಿಂಗ್ ಇರೋಂಥ ಈ ರೀತಿ ಸ್ಲೀವಿಗೆ ಈ ರೀತಿ ಡಿಸೈನ್ ಮಾಡಿಕೊಟ್ಟಾರ. ಲೇಸ್ ಎಲ್ಲ ಹಚ್ಚಿ ಎಲ್ಲ ಸಿಂಪಲ್ ಬ್ಲೌಸ್ ಸೀರೆಗಳಿವೆಲ್ಲ ನಾನು ಈ ರೀತಿ ಇವನ್ನ ಇವಕ್ಕೆ ಮಧ್ಯ ಮಧ್ಯ ಇಲ್ಲಿ ಕುಂದನ್ ವರ್ಕ್ ಮಾಡಿ ಕುಂದನ್ ವರ್ಕ್ ಹಾಕಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ನೀವು ಸ್ಲೀವ್ ನೋಡ್ಬೋದು. ನಿಮಗೇನಾದರೂ ಈ ರೀತಿ ಬೇಕಾದರೆ ನೀವು ತೋರಿಸಿದ್ರೆ ಮಾಡಿಕೊಡ್ತಾರೆ. ಆಮೇಲೆ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಪಿಂಕು ಮತ್ತು ಈ ಕಾಂಬಿನೇಷನ್ನಲ್ಲಿ ಬಂದಿರೋ ಅಂಥದ್ದು ಇದು ಸ್ಯಾರಿ ಫುಲ್ ಈ ರೀತಿ ಬ್ಲೂ ಕಲರ್ ಐತಿ. ಇದು ಬಾರ್ಡ್ರ್ ಈ ಡಾರ್ಕ್ ಪಿಂಕ್ ಐತಿ. ಇಲ್ಲಾಂದ್ರೆ ಇದನ್ನ ಈ ರೀತಿ ಲೇಸ್ ಅಂದರೆ ಸ್ಟೋನ್ ಇರೋ ಅಂಥ ಲೇಸ್ನ ಇದಕ್ಕೆ ಹಚ್ಚಿ ಆಮೇಲೆ ಆ ಸ್ಯಾರಿ ಕಾಂಬಿನೇಷನ್ಗೆ ಈ ರೀತಿ ಇದನ್ನ ವರ್ಕ್ ಮಾಡಿ ಹಾಕಿದ್ದಾರೆ. ಆಮೇಲೆ ಸ್ಲೀವ್ಸಿಗೆ ನೀವು ನೋಡ್ಬೋದು, ಸ್ಲೀವ್ಸಿಗೆ ಸತ್ತಿಗಿನ ಈ ಥರ ಅಂದರೆ ಕ್ರಾಸಲ್ಲಿ ಬಂದು ಈ ಥರ ಲೀಫ್ ಥರ ಇದನ್ನ ಮಾಡಿ ಕೊಟ್ಟಾರ. ಇದಾದಮೇಲೆ ಇದೊಂದು ಅಂದರೆ ಸ್ಯಾರಿ ಈ ಥರದ್ದೊಂದು ಸ್ಯಾರಿ ಅಂದರೆ ಫುಲ್ ಪ್ಲೇನ್ ಇದು ಸ್ಯಾರಿ. ಹಾಗಾಗಿ ಇದನ್ನು ನಾನು ನೆಟ್ಟೆಡ್ ನಾನು ಬಟ್ಟೆನ ತಗೊಂಡು ಬಂದು ಈ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನನಗೆ. ಸ್ಲೀವ್ಸ್ ಮಾತ್ರ ಭಾಳ ಚೆನ್ನಾಗಿ ಕಾಣ್ತೈತಿ ಈ ಸ್ಯಾರಿ ಉಟ್ಕೊಂಡಾಗ. ಇದು ವೇರ್ ಮಾಡಿದಾಗ ಇದು ನಾನು ಹಾಕಿರೋ ಡ್ರೆಸ್ಸು ಇದು ಎರಡು ಒಂದೇ ಥರ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಇದು ಡಿಸೈನ್ ಅಷ್ಟು ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಿ. ಇಲ್ಲ ನೋಡ್ರಿ, ಈ ರೀತಿ ಇಲ್ಲೆಲ್ಲ ನೆರಿಗೆ ಮಾಡಿ ಇಲ್ಲಿ ಒಂದು ಡಿಸೈನ್ ಮಾಡಿ ಕೊಟ್ಟಾರ. ಇದು ಅಷ್ಟೇ. ಬ್ಯಾಕ್ ಮಾಮೂಲಿ ಸಿಂಪಲ್ ಆಗಿ ಇದು ಬ್ಯಾಕ್. ಇದಕ್ಕೆ ಸ್ಲೀವ್ಸ್ ಮಾತ್ರ ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟಾರೆ. ಇದಾದಮೇಲೆ ಇದೊಂದು
ಇದು ಗೋಲ್ಡ್ ಕಲರ್ ಬ್ಲೌಸ್. ಇದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗ್ತತಿ ಅಂತ ಹೇಳಿ ಇದನ್ನೊಂದು ಸ್ಟಿಚ್ ಮಾಡಿಸಿದ್ದೆ. ಅಂದರೆ ಇದನ್ನು ಫ್ಲವರ್ ಥರ ಪುಗ್ಗ ತೋಳು ಅಂತ ಹೇಳ್ತಾರಲ್ಲ ಆ ರೀತಿ. ಇಲ್ಲಿ ನೋಡ್ರಿ ಈ ರೀತಿ ಸ್ಟಿಚ್ ಮಾಡ್ಯಾರ ಇದನ್ನ. ಇದಂತರೂ ಭಾಳ ಚೆನ್ನಾಗಿ ಅಂತಂದ್ರೆ ಇದನ್ನು ಯಾವಾಗಲೂ ಉಟ್ಕೊಂಡ್ರೂ ಎಲ್ಲರೂ ಕೇಳ್ತಾರೆ, ಅದು ಬ್ಲೌಸ್ ಮಾತ್ರ ಭಾಳ ಚೆನ್ನಾಗಿ ಕಾಣಿಸ್ತಾ ಐತಿ, ಚೆನ್ನಾಗಿ ಸ್ಟಿಚ್ ಮಾಡಿಸಿರ ಅಂತ ಹೇಳಿ. ಇಲ್ಲಿ ನೋಡ್ರಿ ನಾವು ವೇರ್ ಮಾಡಿದಾಗ ಇದು ಈ ರೀತಿ ಇದು ಉಬ್ಬಿ ಚೆನ್ನಾಗಿ ಕಾಣಿಸ್ತೈತಿ, ಅಂದರೆ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಈ ಬ್ಲೌಸ್. ಆಮೇಲೆ ಇದಕ್ಕೆ ಬ್ಯಾಕಿಗೆ ಈ ರೀತಿ ಈ ರೀತಿ ಇದನ್ನ ಸ್ಟಿಚ್ ಮಾಡ್ಯಾರ ಈ ರೀತಿ. ಆಮೇಲೆ ಇದು ಗ್ರೀನು ಮತ್ತು ಇದು ಪಿಂಕ್ ಶೇಡಿಂಗ್ ಇರೋಂಥ ಸ್ಯಾರಿ. ಇದು ರೇಷ್ಮೆ ಸೀರೆ, ಗ್ರೀನು ಮತ್ತು ಗ್ರೀನ್ ಬಾರ್ಡ್ರು ಪಿಂಕ್ ಶೇಡಿಂಗ್ ಇರೋಂಥ ಒಂದು ಗ್ರೀನು ಮತ್ತು ಪರ್ಪಲ್ ಕಲರ್ ಶೇಡಿಂಗ್ ಇರೋಂಥದ್ದು. ಹಂಗಾಗಿ ಇದಕ್ಕೆ ಈ ರೀತಿ ಕಾಂಬಿನೇಷನ್ನಲ್ಲಿ ಇದಕ್ಕೆ ಈ ರೀತಿ ಸ್ಟೋನ್ ವರ್ಕ್ ಮಾಡಿಸ್ತೀನಿ ನೋಡ್ರಿ. ಬ್ಯಾಕ್ ಈ ರೀತಿ ಸಿಂಪಲ್ ಡಿಸೈನ್ ಮಾಡ್ಯಾರ. ಆಮೇಲೆ ಮುಂದೆಗಡೆ ಈ ರೀತಿ. ನಾನು ಯಾವಾಗಲೂ ಸಿಂಪಲ್ಲಾಗಿ, ಅಂದರೆ ಈ ಸೆಮಿ ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್ ಇರ್ತದಲ್ಲ ಆ ರೀತಿ ಸ್ಯಾರಿಗಳನ್ನ ನಾನು ತುಂಬ ಇಷ್ಟಪಡ್ತೇನೆ. ಹಂಗಾಗಿ ಅಂದರೆ ಅವು ವೇರ್ ಮಾಡಿದಾಗ ನಮಗೆ ಕಂಫರ್ಟೇಬಲ್ ಆಗಿರ್ಬೇಕು, ಹಾಗಾಗಿ ನಾನು ಆ ರೀತಿ ಸ್ಯಾರಿಗಳನ್ನ ಇಷ್ಟಪಡ್ತೀನಿ. ಆಮೇಲೆ ಬ್ಲೌಸ್ಗಳ್ನು ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗಿ ಏನು ನಾನು ಸ್ಟಿಚ್ ಮಾಡಿಸಲ್ಲ. ಇದು ನೋಡ್ರಿ ಈ ರೀತಿ ಇದೊಂದು. ಮತ್ತು ಇವೆಲ್ಲ ಸಿಂಪಲ್ ಆಗಿರೋಂಥ, ಅಂದರೆ ಡೈಲಿ ವೇರ್ ಸ್ಯಾರಿಗಳಿಗೆಲ್ಲ ನಾನು ಈ ರೀತಿ ಸಿಂಪಲ್ಲಾಗಿ ನಾನು ಸ್ಟಿಚ್ ಮಾಡಿಸ್ಬಿಡ್ತೀನಿ. ಯಾವುದೇ ಥರ ಡಿಸೈನು ಆಮೇಲೆ ಯಾವುದು ಲೇಸ್ ಇಂಥದ್ದು ಯಾವುದನ್ನು ನಾನು ಏನು ವರ್ಕ್ ಮಾಡಿಸಲ್ಲ. ಯಾಕಂದರೆ ಡೈಲಿ ವೇರ್ ಏನಾದರೂ ಇಲ್ಲೇ ಬೇಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋ ಅಂತಲ್ಲ, ಏನಾದರೂ ಮನೇಲಿ ಸಿಂಪಲ್ಲಾಗಿ ಫಂಕ್ಷನ್ ಇದ್ದರೆ ಅವಕ್ಕೆಲ್ಲ ಈ ರೀತಿ ಸಿಂಪಲ್ಲಾಗೆ ನಾನು ವೇರ್ ಮಾಡ್ಬೋದು, ಆಮೇಲೆ ಕಂಫರ್ಟೇಬಲ್ ಅನ್ನಿಸ್ತತಿ ಅಂತ ಹೇಳಿ ಯಾವುದೇ ರೀತಿ ಇದಕ್ಕೆ ವರ್ಕು ಏನು ಹಾಕ್ಸಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಇದನ್ನ ಸ್ಟಿಚ್ ಮಾಡಿಸಿರೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ನನ್ನ ಹತ್ರ ಇರೋಂಥ ಸ್ವಲ್ಪ ಅಂದರೆ ಅದರಲ್ಲೇ ನಾನು ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿರೋ, ಅಂದರೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರೋ ಅಂಥ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ನನ್ನ ಹತ್ರ ಇರೋ ಒಂದು ಸ್ವಲ್ಪ ಬ್ಲೌಸ್ ಡಿಸೈನ್ನ ನಾನು ನಿಮಗೆ ಶೇರ್ ಮಾಡೀನಿ. ನಿಮಗೆ ಇದರಲ್ಲಿ ಲಾಸ್ಟಲ್ಲಿ ನಾನು ಈ ವಿಡಿಯೋದಲ್ಲೇ ನಿಮಗೆ ಇದು ಪ್ರತಿಯೊಂದು ಡಿಸೈನು ನಾನು ಇದರಲ್ಲಿ ಫೋಟೋನ ಹಾಕಿರ್ತೀನಿ. ನಿಮಗೇನಾದರೂ ಯಾರಿಗಾದರೂ ಇದರಲ್ಲಿ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಟೈಲರ್ ಹತ್ರ ನೀವು ತಗೊಂಡೋಗಿ ಅವ್ರಿಗೆ ತೋರಿಸಿದ್ರೆ ನಿಮ್ಗೆ ಅದೇ ರೀತಿ ಅವರು ವರ್ಕ್ ಹಾಕಿಸಿ ಸ್ಟಿಚ್ ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಇವತ್ತಿನ ಈ ವಿಡಿಯೋ ನನ್ನ ಬ್ಲೌಸ್ ಡಿಸೈನು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೆಂಗಿದ್ವು ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಏನಾದರೂ ಇವೆಲ್ಲ ನಾನು ತೋರಿಸಿರೋಂಥ ಬ್ಲೌಸ್ಗಳದ್ದು ಸ್ಯಾರಿದೇನಾದರೂ ಡಿಸೈನ್ಗಳು ಅದನ್ನೇನಾದರೂ ನೀವು ನೋಡಬೇಕು ಅಂತ ಇಷ್ಟಪಟ್ಟರೆ ದಯವಿಟ್ಟು ಸ್ಯಾರಿ ಕಲೆಕ್ಷನ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದೊಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು.